ಸರಳ ಸೊಕ್ಕ ಅವಗಡಿಸಿ ಸಲೆಮೈ ಮರೆದ ನಿತ್ತಲು ದ್ರೋಣ ರಥದಲ್ಲಿ ಪರಮನಿದ್ರಾ ಗುಪ್ತನಾದನು ತನ್ನ ಮಗ ಸಹಿತ ಕರದ ಬಿಲು ಶರಸರಿಯೇ ಕಂಗಳು ಮುರಿಯೇ ಕರ್ಣನು ಕೆನ್ನೆಗೆದೆಯೊಳು ದುರುಳ ದುರ್ಯೋಧನ ಸಹಿತ ಮೈ ಮರೆದುದು ಅರಿಸೇನೆ. ಸಂಮೋಹನಾಸ್ತ್ರದ ಸೊಕ್ಕು ಅಥವಾ ಪ್ರಭಾವ ಏನಿತ್ತೋ ಅದು ಯಾರನ್ನೂ ಬಿಡಲಿಲ್ಲ. ದ್ರೋಣಾಚಾರ್ಯರಂಥವರನ್ನೂ ಬಿಡಲಿಲ್ಲ. ಅವರು ಕೂಡ ನಿದ್ದೆಯಲ್ಲಿ ಮೈಮರೆತರು. ತನ್ನ ಮಗನಾದಂತಹ ಅಶ್ವತ್ಥಾಮನ ಸಮೇತವಾಗಿ ರಥದಲ್ಲಿಯೇ ಪರಮ ನಿದ್ರಾವಶರಾಗಿಬಿಟ್ರು. ಪರಮ ಎನ್ನುವ ಶಬ್ದವನ್ನು ಬಳಸುವುದಿಲ್ಲಿ. ಅಂದರೆ ಅದಕ್ಕಿಂತ ಹೆಚ್ಚಿನ ನಿದ್ದೆ ಸಾಧ್ಯವೇ ಇಲ್ಲ. ಅಷ್ಟು ಗಾಢವಾದ ನಿದ್ದೆಗೆ ದ್ರೋಣಾಚಾರ್ಯರು ಹೋದರು. ಹಾಗೆ ಕರ್ಣ ತನ್ನ ಕೈಯಲ್ಲಿರುವಂತಹ ಬಿಲ್ಲು ಬಾಣಗಳೆಲ್ಲವೂ ಪಕ್ಕಕ್ಕೆ ಹಾಕಿ ಕಣ್ಣು ಮುಚ್ಚಿ ಶಾಂತವಾಗಿ ನಿದ್ದೆ ಏನು ಆವರಿಸಿದೆಯೋ ಅನ್ನುವ ಹಾಗೆ ನಿದ್ದೆಯನ್ನು ಮಾಡ್ತಾ ಇದ್ದಾನೆ. ಕೌರವನ ಪರಿಸ್ಥಿತಿ ಒಂಥರ ವ್ಯತಿರಿಕ್ತವಾಗಿ ಕಾಣಿಸ್ತು. ನಿದ್ದೆ ಬಂದಿದೆ, ಅವನನ್ನು ಬಿಡಲಿಲ್ಲ. ಸಂಮೋಹನಾಸ್ತ್ರ ಅವನಿಗೂ ಪ್ರಭಾವವನ್ನು ಬೀರಿದೆ. ತನ್ನ ಎದೆಗೆ ಕೆನ್ನೆಯನ್ನು ತಾಕಿಸಿಕೊಂಡಂತೆ ಮಲಗಿದ್ದಾನೆ, ಅಂದರೆ ಮುಖವನ್ನು ಕೆಳಗೆ ಹಾಕಿದಂತೆ ಅಂತ. ಅದನ್ನು ಕೆನ್ನೆ ಗದೆಯೋಳು ಎರಡು ರೀತಿಯಲ್ಲೂ ವಿಸ್ತರಿಸ್ಬೋದು. ಕೆನ್ನೆ ಗದೆಯೋಳು, ಗದೆಯ ಮೇಲೆ ಕೆನ್ನೆಯನ್ನಿಟ್ಟು ನಿದ್ದೆ ಮಾಡಿದ್ನೋ, ಅಥವಾ ಕೆನ್ನೆಗೆದೆಯೋಳು, ಎದೆಗೆ ತಾಕುವಂತೆ, ಅಂದರೆ ನಾನು ಶರಣಾಗಿದ್ದೇನೆ ಎನ್ನುವ ಭಾವವೂ ಹೌದು. ಗದೆಯ ಮೇಲೆ ಯಾವಾಗಲೂ ಗದಾಪಾಣಿಯಾಗಿರುವಂತಹ ಕೌರವ ಗದೆಯ ಮೇಲೆ ಕೆನ್ನೆ ಇಟ್ಟು ನಿದ್ರೆಗೆ ವಶನಾದನು ಎನ್ನುವ ರೀತಿಯಲ್ಲಿ ಕಾಣ್ತಾ ಇದೆ. ಒಟ್ಟಿನಲ್ಲಿ ಇಡೀ ಕುರುಸೇನೆ ನಿದ್ರಾವಶರಾಗಿ ಪಾರ್ಥ ಬಿಟ್ಟಂತಹ ಸಂಮೋಹನಾಸ್ತ್ರಕ್ಕೆ ಬಲಿಯಾಗಿದೆ. ಸೇನೆ ಮೈಮರೆದೊರಗಿದ ದಟ ನಿಧಾನ ಒಗೆದರು ಹಿತ್ತು ನಿದ್ರಾಮಾನ ವಿಭ್ರಮಿಸಿತ್ತು ಬಲು ಸಂಸಾರದಂದದಲ್ಲಿ ಏನ ಹೇಳುವೆನದನು ಕದನದ ಕಾನನದೊಳು ಅತಿರಥರು ವಿಜಯ ವಿಹೀನ ಬಲ ಸನ್ಮೋಹನಾಸ್ತ್ರದ ಬಾಧೆಗೆ ಸನ್ಮೋಹನಾಸ್ತ್ರದ ಬಾಧೆಗೊಳಗಾಯಿತು ಸನ್ಮೋಹನಾಸ್ತ್ರದ ಬಾಧೆಗೊಳಗಾಯಿತು. ಇಡೀ ಕುರುಸೇನೆ ಸಂಮೋಹನಾಸ್ತ್ರದ ಪ್ರಭಾವದಿಂದ ನಿದ್ದೆಗೆ ತತ್ತರಿಸಿ ಹೋಗಿದೆ. ಎಲ್ಲರೂ ನೆಲಕ್ಕೆ ಒರಗಿ ಹೋಗಿದ್ದಾರೆ. ಎಲ್ಲರೂ ನಿದ್ರೆಯಲ್ಲಿ ನಿದ್ರಾದೇವಿಗೆ ಶರಣಾಗಿದ್ದಾರೆ. ಅಂತಹ ವೀರಾದಿ ವೀರರು, ಯುದ್ಧವನ್ನು ಗೆಲ್ಲಬೇಕು ಎನ್ನುವ ದೃಢ ಸಂಕಲ್ಪ ಹೊಂದಿದವರು ಕೂಡ ಏನೂ ಮಾಡಲಾಗದೆ ನಿದ್ರೆಗೆ ಶರಣಾಗಿ ಹೋಗಿದ್ದಾರೆ. ಈ ಸಂಸಾರ ಮಾಯೆಯಲ್ಲಿ ನಿಜ ಎನ್ನುವುದು ಮರೆಯುವಂತೆ ನಿದ್ರೆ ಅವರನ್ನು ಆವರಿಸಿಕೊಂಡಿದೆ. ಸಂಸಾರದಲ್ಲಿ ಹಾಗೆದ್ದು ಕಷ್ಟಗಳು ಕಾರ್ಪಣ್ಯಗಳು ಹೆಚ್ಚೇ ಇದ್ದರೂ ಕೂಡ
ಒಂದು ನಿದ್ದೆ ಎಲ್ಲಾದರೂ ಆವರಿಸ್ತು ಅಂದರೆ ಅವೆಲ್ಲವನ್ನು ಮರೆತು ಬಿಡುತ್ತೇವೆ. ಆ ಕ್ಷಣಕ್ಕೆ ಮರೀತದೆ. ಎಚ್ಚರ ಆದಾಗ ಮತ್ತೆ ಎಲ್ಲವೂ ತಾನೇ ತಾನಾಗಿ ನೆನಪಾಗ್ತಾ ಹೋಗ್ತದೆ. ಆ ನಿದ್ದೆ ಬರುವ ಸಮಯದಲ್ಲಿ ಎಲ್ಲವನ್ನು ಮರೆಯುವಂತಾಗ್ತದೆ. ಹಾಗೆ ಇಲ್ಲಿ ಕವಿ ಕದನದ ಕಾನದೋಳ್ ಅತಿರಥರು ವಿಜಯ ವಿಹೀನರು ತುಂಬ ಸುಂದರವಾಗಿ ವರ್ಣಿಸಿದ್ದಾನೆ. ಕದನದ ಕಾನದಲ್ಲಿ, ಯುದ್ಧರಂಗ ಎಂಬ ಕಾಡಿನಲ್ಲಿ ಮೊದಲೇ ಸೋಲನ್ನು ಅನುಭವಿಸಿದಂತಹ ಕುರುಪಡೆಯ ಅತಿರಥರು ಸಂಮೋಹನಾಸ್ತ್ರದ ಬಾಧೆಗೆ ಒಳಗಾದರು. ಕದನದ ಕಾನನದೋಳು ಎರಡು ರೀತಿಯಲ್ಲಿ ಅರ್ಥೈಸಿಕೊಳ್ಬೋದು. ಕಾನನದಲ್ಲೂ ಅಂದರೆ ಅರಣ್ಯವಾಸ ಕಾಲದಲ್ಲೂ ಪಾಂಡವರೊಂದಿಗೆ ಒಂದು ಕದನ ಆಗಿತ್ತು. ಅದೂ ಕೂಡ ಘೋಷಯಾತ್ರೆಯ ನೆವನ. ಅಲ್ಲಿಯೂ ಕೂಡ ಚಿತ್ರಸೇನನನ್ನು ಎದುರಿಸಲಿಕ್ಕಾಗದಂತಹ ಸ್ಥಿತಿಯಲ್ಲಿ ಇವರಿಗೆ ಸೋಲಾಗಿದ್ದು, ಅಲ್ಲೂ ಕೂಡ ಗೆದ್ದದ್ದು ಪಾರ್ಥನೆ. ಈಗಲೂ ಕೂಡ ಕದನ ಎಂಬುವ ಈ ದೊಡ್ಡ ಅಡವಿಯಲ್ಲಿ ಮತ್ತೆ ಕೌರವ ಸೇನೆ ಸೋಲನ್ನು ಅನುಭವಿಸುವುದಕ್ಕೆ ಪಾರ್ಥ ಬಿಟ್ಟಂತಹ ಸಂಮೋಹನಾಸ್ತ್ರವೇ ಕಾರಣ ಆಯಿತು. ಕದನದ ಕಾನನದೋಳು ಅತಿರಥರು ವಿಜಯ ವಿಹೀನ. ವಿಜಯ ಎನ್ನುವುದು ಆಗಲೂ ಇಲ್ಲ. ಅಲ್ಲಿಯೂ ಘೋಷಯಾತ್ರೆ ನೆವನ, ಇಲ್ಲಿಯೂ ಗೋಗ್ರಹಣದ ನೆವನ. ಎರಡು ಗೋವುಗಳನ್ನೇ ಮುಂದಿಟ್ಟುಕೊಂಡರೂ ಕೂಡ ವಿಜಯ ಎನ್ನುವುದು ವಿಜಯನ ಪಾಲಾಯಿತೇ ಹೊರತು ಕುರುಸೇನೆಯ ಪಾಲಾಗ್ತಾ ಇಲ್ಲ ಎನ್ನುವುದನ್ನು ಕವಿ ವರ್ಣಿಸಿದ್ದಾನೆ.